ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ LBA ಘಟಕ 5 ಸಮಾಂತರ ಶ್ರೇಣಿಗಳು ಈ ಪಾಠದ ಮೇಲೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. ಟೋಟಲ್ 5 ಅಂಕ. 1ನೇ ಪ್ರಶ್ನೆ, 10, 20, 30, 40 ಅನುಕ್ರಮದಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 15, ಆಪ್ಷನ್ ಡಿ ಸ್ಥಿರವಾಗಿಲ್ಲ. 2ನೇ ಪ್ರಶ್ನೆ, x = 10, y = -15 ಆಗಿದ್ದರೆ x - yಗೆ ಸಮನಾಗಿರುವುದು. ಆಪ್ಷನ್ ಎ -5, ಆಪ್ಷನ್ ಬಿ 25, ಆಪ್ಷನ್ ಸಿ -25, ಆಪ್ಷನ್ ಡಿ 5. ಯಾವ ಅನುಕ್ರಮ ಋಣಾತ್ಮಕ ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿದೆ? ಯಾವ ಅನುಕ್ರಮವು ಋಣಾತ್ಮಕ ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿದೆ? ಆಪ್ಷನ್ ಎ 3, 6, 9, 12, ಆಪ್ಷನ್ ಬಿ 10, 7, 4, 1, ಆಪ್ಷನ್ ಸಿ 2, 4, 6, 8, ಆಪ್ಷನ್ ಡಿ 5, 10, 20, 40. ಪ್ರಶ್ನೆ 4, ಒಂದು ಸಾಲಿನ ಮೊತ್ತ 240 ಮತ್ತು ಸಾಲಿನಲ್ಲಿರುವ 6 ಸಂಖ್ಯೆಗಳು ಸಮವಾಗಿದ್ದರೆ ಒಂದು ಸಂಖ್ಯೆ ಎಷ್ಟು? ಆಪ್ಷನ್ ಎ 40, ಆಪ್ಷನ್ ಬಿ 30, ಆಪ್ಷನ್ ಸಿ 60, ಆಪ್ಷನ್ ಡಿ 20. ಪ್ರಶ್ನೆ 5, ತಪ್ಪಾದ ಅನುಕ್ರಮವನ್ನು ಗುರುತಿಸಿ. ಆಪ್ಷನ್ ಎ 4, 8, 12, 16, ಆಪ್ಷನ್ ಬಿ 2, 4, 6, 10, ಆಪ್ಷನ್ ಸಿ 5, 10, 15, 20, ಆಪ್ಷನ್ ಡಿ -1, -2, -3, -4. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. LBAಯಿಂದ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 6ನೇ ಪ್ರಶ್ನೆ, 100, 93, 86 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಆಪ್ಷನ್ ಎ -7, ಆಪ್ಷನ್ ಬಿ 7, ಆಪ್ಷನ್ ಸಿ 3, ಆಪ್ಷನ್ ಡಿ 5. ಪ್ರಶ್ನೆ 7, 6x 14 ಈ ಸಮಾಂತರ ಶ್ರೇಣಿಯಲ್ಲಿ ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ a = 10, b = 20, c = 18, d = 12. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದ an = 7 - 4n ಆದರೆ ಅದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಪ್ರಶ್ನೆ 9, ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ. ಟೋಟಲ್ 4 ಅಂಕ. 10ನೇ ಪ್ರಶ್ನೆ, 5, 8, 11 ಈ ಸಮಾಂತರ ಶ್ರೇಣಿಯ 26ನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಪ್ರಶ್ನೆ 11, 3 + 7 + 11 -- ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಫಿಫ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 3 ಅಂಕ. 12ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಲಾಸ್ಟ್ ಮೇನ್, 6ನೇ ಮೇನ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ. 13ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಆಪ್ಷನ್ ಎ 10, 2ನೇ ಪ್ರಶ್ನೆಗೆ x - y, x = 10, - y = -15, -+, 10 + 15, 25, ಆಪ್ಷನ್ ಬಿ ಈಸ್ 25. 2ನೇ ಪ್ರಶ್ನೆಗೆ 25. 3ನೇ ಪ್ರಶ್ನೆಗೆ ಆಪ್ಷನ್ ಬಿ 10, 7, 4, 1. 4ನೇ ಪ್ರಶ್ನೆಗೆ ಒಂದು ಸಾಲಿನ ಮೊತ್ತ 240, ಸಾಲಿನಲ್ಲಿರುವ 6 ಸಂಖ್ಯೆಗಳು ಸಮ. ಹಾಗಾಗಿ ಒಂದು ಸಂಖ್ಯೆ ಯಾವುದಂದರೆ 240/6 ಮಾಡಿದರೆ 40 ಆಗುತ್ತೆ. ಆಪ್ಷನ್ ಎ 40. 5ನೇ ಪ್ರಶ್ನೆ ಆಪ್ಷನ್ ಬಿ 2, 4, 6, 10. ಸೆಕೆಂಡ್ ಮೇನ್, ಫಸ್ಟ್ ಕ್ವಶನ್. ಸೆಕೆಂಡ್ ಮೇನಲ್ಲಿ 6ನೇ ಪ್ರಶ್ನೆ ಇದೆ ನೋಡಿ. d = a2 - a1, d = 93 - 100, d = -7, ಆಪ್ಷನ್ ಎ -7. 7ನೇ ಪ್ರಶ್ನೆ, x ಕಂಡುಹಿಡಿಯಬೇಕು. x = 6 + 14/2, that is = 20/2, that is = 10, x = 10, ಆಪ್ಷನ್ ಎ 10. ಇದು 7ನೇ ಪ್ರಶ್ನೆ ಆಗಿದೆ. 7ನೇ ಪ್ರಶ್ನೆಗೆ ಉತ್ತರ ಇದಾಗಿದೆ. ಥರ್ಡ್ ಮೇನ್, 8ನೇ ಪ್ರಶ್ನೆ, an = 7 - 4n,
ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ A1 ತೊಗೊಂಡ್ರೆ 7 - 4 1 ಆಗುತ್ತೆ, 4 × 1 A1 ಈಸ್ ಈಕ್ವಲ್ ಟು 7 - 4 A1 ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ n ಜಾಗದಲ್ಲಿ 2 ಹಾಕಿ A2 ಈಸ್ ಈಕ್ವಲ್ ಟು 7 - 4 × 2 7 - 4 2 8 7 - 8 ಅಂದರೆ -1 ಆಗುತ್ತೆ A2. ಸೊ ನಮಗೆ ಡಿ ಬೇಕು A2 - A1 -1 of -3. ಸೊ -1 - 3 ಅಂದರೆ -4 ಆಗುತ್ತೆ. ಡಿ ಈಸ್ ಈಕ್ವಲ್ ಟು -4. ಸೊ ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ 9ನೇ ಪ್ರಶ್ನೆ ಸೂತ್ರ ಕೇಳಿದರೆ SN = n/2 ಬ್ರಾಕೆಟ್ ಆಫ್ 2a ಪ್ಲಸ್ ಬ್ರಾಕೆಟ್ ಆಫ್ n - 1 ಬ್ರಾಕೆಟ್ ಕ್ಲೋಸ್ ಇಂಟು ಡಿ ಬ್ರಾಕೆಟ್ ಕ್ಲೋಸ್. ಸೊ 4ನೇ ಮೇನ್ 10ನೇ ಪ್ರಶ್ನೆ 5 × 11 26ನೇ ಪದ ಕಂಡುಹಿಡಿಯಬೇಕು. ಸೊ ಮೊದಲನೇ ಪದ A = 5, ಸಾಮಾನ್ಯ ವ್ಯತ್ಯಾಸ ಡಿ 8 - 5 ಅಂದರೆ 3 ಆಗುತ್ತೆ. 26ನೇ ಪದ ಅಂದರೆ n = 26, A26 = ಕ್ವಶನ್ ಮಾರ್ಕ್. ಸೊ n = a ಪ್ಲಸ್ n - 1 × d. ಸೊ A26 = a ಅಂದರೆ 5 ಪ್ಲಸ್ n ಅಂದರೆ 26 - 1 d ಅಂದರೆ 3. ಸೊ A26 ಆಗಿದೆ, 5 ಆಗಿದೆ. 26 - 1 ಅಂದರೆ 25 × 3, 25 × 3 ಅಂದರೆ 25 3 75, 75 + 5 80. ಸೊ A26 ಎಷ್ಟಾಗಿದೆ? 80 ಆಗಿದೆ. ಸೊ ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 11ನೇ ಪ್ರಶ್ನೆ 3 + 7 + 11 + ಡ್ಯಾಶ್ ಡ್ಯಾಶ್ A = 3, D = 7 - 3, D = 4. ಮೊದಲ 10 ಪದಗಳು ಅಂದರೆ n = 10, S10 = ಕ್ವಶನ್ ಮಾರ್ಕ್. ಸೊ SN = n/2 ಬ್ರಾಕೆಟ್ ಆಫ್ 2a ಪ್ಲಸ್ ಬ್ರಾಕೆಟ್ ಆಫ್ n - 1 ಬ್ರಾಕೆಟ್ ಕ್ಲೋಸ್ ಇಂಟು ಡಿ ಬ್ರಾಕೆಟ್ ಕ್ಲೋಸ್. ಸೊ S10 = n ಮೀನ್ಸ್ 10/2. 2 ಆಗಿದೆ. a ಅಂದರೆ 3 ಪ್ಲಸ್ n ಅಂದರೆ 10 -1 d ಅಂದರೆ 4. ಸಿಂಪ್ಲಿಫೈ ಮಾಡಿ 10 ಮತ್ತು 10ನ್ನು 2ರಿಂದ ಭಾಗಿಸಿ 5 ಬರುತ್ತೆ. 2 3 6 ಗುಣಿಸಿ 9ರಲ್ಲಿ 1 ಅಂದರೆ 9 ಇಂಟು 4. ಸೊ ಇದು ಹಾಗೆ ಇದೆ, ಇದು ಹಾಗೆ ಇದೆ. 9 × 4 = 36, ಇವೆರಡು ಕೂಡಿಸಿ 42 ಆಗುತ್ತೆ. 5ರಿಂದ ಗುಣಿಸಿ 210 ಆಗುತ್ತೆ. ಸೊ ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ಪ್ರಶ್ನೆ 12 A7 = 4 × A2 ಆಗುತ್ತೆ ನಿಬಂಧನೆ ಪ್ರಕಾರ. A7 ಅಂದರೆ a + 6d = 4 ಆಗಿದೆ. A2 ಅಂದರೆ a + d, a + 6d ಆಗಿದೆ. 4ರಿಂದ ಗುಣಿಸಿ 4a + 4d ಆಗುತ್ತೆ. 4a + 4d ಈ ಕಡೆ ಬರೆದಿನಿ. ಇದನ್ನು ಈ ಕಡೆ ತಗೊಂಡಾಗ -a - 6d ಆಗುತ್ತೆ. 4a - a ಹೋದರೆ 3a, 4d -6d ಹೋದರೆ -2d. 3a - 2d = 0. ಇದು ಸಮೀಕರಣ 1 ಅಂತ ತಗೊಂಡ್ರೆ ಸೆಕೆಂಡ್ ಕಂಡೀಷನ್ A12 = 3 × A4 + 2 ಆಗಿರುತ್ತೆ. A12 ಅಂದರೆ a + 11d = 3 × A4 ಅಂದರೆ a + 3d + 2 ಆಗಿ ಬರೀಬೇಕು. a + 11d = 3 × a 3a + 3 × 3 9, 9d + 2. ಸೊ 3a + 9d + 2 ಈ ಕಡೆ ತೊಗೊಂಡಿನಿ. ಇದನ್ನು ಸಮಚಿಹ್ನೆಯಿಂದ ಈ ಕಡೆ ತೊಗೊಂಡ್ರೆ -a - 11d = 0 ಆಗುತ್ತೆ. 3a - a ಹೋದರೆ 2a, 9d -11d ಹೋದರೆ -2d. ಸೊ +2ಗೆ +2. ಸೊ 2a - 2d = -2 ಆಗುತ್ತೆ. ಇದು ಸಮೀಕರಣ 2. ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕಳೆದಾಗ ಸಮೀಕರಣ 1 - 2 ಚಿಹ್ನೆಗಳು ಚೇಂಜ್ ಆಗುತ್ತೆ. ಮೈನಸ್ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. 3a 2a ಹೋದರೆ a, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ 0 + 2 ಅಂದರೆ +2. a = 2 ಆಗುತ್ತೆ. ಸೊ a = 2ನ ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ನಮಗೆ ಡಿ ಬೆಲೆ ಸಿಗುತ್ತೆ. ಸೊ 1ರಿಂದ 3a - 2d = 0, a ಅಂದರೆ 2, 3 × 2 - 2d. ಸೊ 3ರಲ್ಲಿ 6 - 2d = 0, 2d = 6, d = 3. ಟು ಡಿ = 6, d = 6/2, d = 3 ಆಗುತ್ತೆ. ಸೊ a = 2 ಆಲ್ರೆಡಿ ಕಂಡುಹಿಡಿದೀವಿ. ಸಮಾಂತರ ಶ್ರೇಣಿ a + d, a + 2d. a ಅಂದರೆ 2, a + d ಅಂದರೆ 2 + 3, a ಅಂದರೆ 2 + 2 × d ಅಂದರೆ 2 × 3. ಸೊ 2 ಹಾಗೆ ಇದೆ. 2 + 3 5, 3ರಲ್ಲಿ 6 + 2 8, 2 5 8. ಇದು ಸಮಾಂತರ ಶ್ರೇಣಿ ಆಗಿದೆ. ಇನ್ನು 13ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ 6ನೇ ಮೇನಲ್ಲಿ ಲಾಸ್ಟ್ ಪ್ರಶ್ನೆ. ಸೊ ಇಲ್ಲಿ ಕೊಟ್ಟಿದ್ದಾರೆ A11/A8 = 3/2 ಅಂತೇಳಿ. ಸೊ A11/A8 = 3/2. A11 ಅಂದರೆ a + 10d, A8 ಅಂದರೆ a + 7d = 3/2. ಓರೆ ಗುಣಾಕಾರ ಮಾಡಿ 3 × a + 7d = 2 × a + 10d. 3 × a 3a, 3 21d = 2 × a 2a, 2 10 20 × d. ಸೊ ಇದು ಹಾಗೆ ಬರ್ತೀನಿ. ಪ್ಲಸ್ ಇರೋದನ್ನ ಇಸಿಕೊಟ್ಟಿಂದ ಈ ಕಡೆ ಇರೋದು ಈ ಕಡೆ ತೊಗೊಂಡಿನಿ. -2a - 20d ಆಗುತ್ತೆ. ಸೊ 3ಯಲ್ಲಿ 2a ಹೋದರೆ a, 21ನಲ್ಲಿ -20 ಹೋದರೆ d. a + d = 0, a = -d ಆಗುತ್ತೆ. ಸೊ ಇದು ಫಸ್ಟ್ ಕಂಡೀಷನ್ದ ನಮಗೆ ಇಷ್ಟು ಸಿಗುತ್ತೆ. ಸೆಕೆಂಡ್ ಕಂಡೀಷನ್ ಏನಿದೆ ಅಂದರೆ S5/S21 ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ S5/S21 = n/2 ಬ್ರಾಕೆಟ್ ಆಫ್ 2a + n - 1 × d, n/2 ಬ್ರಾಕೆಟ್ ಆಫ್ 2a + n - 1 × d. 2 ಸೇಮ್ ಇದೆ, ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ n ಅಂದರೆ ಏನು, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. S5 ಅಂದರೆ n ಜಾಗದಲ್ಲಿ 5, ಇಲ್ಲಿ n ಜಾಗದಲ್ಲಿ 21 ಹಾಕೋಣ.
ಸೊ n ಅಂದರೆ 5 ಬ್ರಾಕೆಟ್ ಆಫ್ 2a ಪ್ಲಸ್ n ಅಂದರೆ 5 ಮೈನಸ್ 1 ಇಂಟು ಡಿ. ಸೊ ಇಲ್ಲಿ n ಅಂದರೆ 21, 2a ಬ್ರಾಕೆಟ್ 21 ಮೈನಸ್ 1 ಇಂಟು ಡಿ. 5 ಹಾಗೆ ಇದೆ, 2a ಹಾಗೆ ಇದೆ, 5 ಮೈನಸ್ 1 ಅಂದರೆ 4d, 2a ಪ್ಲಸ್ 4d ಆಗುತ್ತೆ 21, 2a ಹಾಗೆ ಇದೆ, 21 ಮೈನಸ್ 1 ಅಂದರೆ 20d. ಸೊ ಇವಾಗ ನೋಡೋಣ. ಫೈವ್ ಇಂಟು 2a ಇದೆ, ಎ ಜಾಗದಲ್ಲಿ ಮೈನಸ್ ಡಿ ತಗೊಂಡಿವಿ, ಯಾಕೆಂದರೆ ಸಮೀಕರಣ ನಮಗೆ ಸೊ ಒಂದೇ ನಿಬಂಧನೆ ಕೊಟ್ಟಾಗ ನಮಗೆ ಎ ಇಸ್ ಮೈನಸ್ ಡಿ ಬರುತ್ತೆ. ಸೊ ಪ್ಲಸ್ 4d ಆಗಿದೆ. 2 ಇಂಟು ಎ ಜಾಗದಲ್ಲಿ ಮೈನಸ್ ಡಿ ಹಾಕಿದ್ದೀನಿ, ಪ್ಲಸ್ 20d. ಸೊ 2 ಇಂಟು ಮೈನಸ್ ಡಿ ಅಂದರೆ ಮೈನಸ್ 2d ಪ್ಲಸ್ 4d, ಮೈನಸ್ 2 ಇಂಟು ಡಿ ಮೈನಸ್ 2d ಪ್ಲಸ್ 20d. ಸೊ 5 ಹಾಗೆ ಇದೆ, ಪ್ಲಸ್ 4dಯಲ್ಲಿ ಮೈನಸ್ 2d ಹೋದರೆ ಪ್ಲಸ್ 2d, ಪ್ಲಸ್ 20dಯಲ್ಲಿ ಮೈನಸ್ 2d ಹೋದರೆ ಪ್ಲಸ್ 18d, ಡಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂದರೆ 2 1 2 9 18 ಆಗುತ್ತೆ, 5 ಹಾಗೆ ಉಳುತ್ತೆ. 21 ಇಂಟು 9 ಮಾಡಿದರೆ 189 ಬರುತ್ತೆ. S5/S21, 5/189. ಸೊ S5 ಇಷ್ಟು S21 ಇಸ್ ಈಕ್ವಲ್ ಟು 5 ಅನುಪಾತ 5 ಅನುಪಾತ 189 ಆಗಿದೆ. ಇದು ಕೊನೆಯ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.